ನಮ್ಮ ಟೊಮೆಟೊ ಗಿಡಕ್ಕೆ ರೋಗ ಕೂಡ ಬಂದಿತ್ತು. ಏನ್ ರೋಗಪ್ಪ ಅಂತಂದ್ರೆ ಇದು ಬೆಂಕಿ ರೋಗ ಅಂತೀರಿ ನಮ್ಮ ಹಳ್ಳಿ ಭಾಷೆಗೆ. ಅದು ಕೂಡ ಮದ್ದು ಕೂಡ ತಂದಿದ್ದೆ. ಏನಕ್ಕಪ್ಪ ಅಂತಂದ್ರೆ ಬೆಂಕಿ ರೋಗಕ್ಕೆ ಮತ್ತೆ ಆಪಿ ಗಿಡ ಮತ್ತೆ ಊಜಿಗೆ ಕೂಡ ಸೇರಿಸಿ ತಂದಿರೋದು ಮದ್ದು. ಕರೆಕ್ಟಿಗೆ 3100 ರೂಪಾಯಿ ಮದ್ದು ಕೂಡ ಆಗೈತೆ. ಕರೆಕ್ಟಿಗೆ 200 ಲೀಟರ್ ಮದ್ದು ತಂದಿರೋದು 1 ಎಕರೆ ಬೈಲ್ಕ. ಕ್ಲೀನಾಗಿ ನಾನೆಲ್ಲ ಕಳ್ಸಿಬಿಟ್ಟಿದ್ದೆ, ಡ್ರಮ್ ಕಟ್ಬಿಟ್ಟಿದ್ದೆ, ಕ್ಲೀನಾಗಿ ಕೋಲ ಕೂಡ ತಿರ್ಸ್ಕೊಡ್ತಾ ಇದ್ದೆ. ಅದೆಲ್ಲ ಆಗಿದ್ದಂದ್ರೆ ನಂಗೆ ಕ್ಲೀನಾಗಿ ಟೊಮೆಟೊ ಗಿಡಕ್ಕೆ ಮದ್ದು ಹೊಡ್ಕೊಂಬತ್ತಾ ಇದ್ರೆ ಪಾಪ ನಮ್ಮ ತಾತನ ಕ್ಲೀನಾಗಿ ವೈರ್ ಕೂಡ ಹೇಳ್ಕೊಂತ ಇದ್ನು. ಇದನ್ನೆಲ್ಲ ಮಾಡಿ ಮುಗಿಸಕ ಟೈಮ್ ನೋಡಿದ್ರೆ ಬೆಳಗ್ಗೆ 10 ಗಂಟೆ ಆಗಿತ್ತು. ನಮ್ಮ ತಾತನ ಕೇಳ್ಬಿಟ್ಟಿದ್ದೆ, ತಾತ ಕ್ಲೀನಾಗಿ ವೈರ್ಗಳು ಸುತ್ಕೊಂಡು ಪಂಪ್ ಎತ್ಕೊಂಡು ಮನೆ ತಕ್ಕ ಹೋಗೋ, ನಾನು ಹಸುದ ತಗೋತೀನಿ ಅಂದ್ಬಿಟ್ಟು ಹೇಳ್ದೆ. ನಾನು ಹೋಗೋ ಫಸ್ಟ್ ನನ್ನ ಫ್ರೆಂಡ್ ಪಾರಮೂಲ್ ಕೂಡ ಕೊಯ್ತಾ ಇದ್ದ. ನಾನು ಕೊಯ್ದಿರೋ ಪಾರಮೂಲ್ ನಿಂತ್ಕೊಂಡೋಗಿ ನಮ್ಮ ಹಸು ಕೂಡ ಆಗದೆ. ದಿನಕ್ಕೆ 12 ಲೀಟರ್ ಹಾಲು ಕರೀತೈತೆ. ಬೆಳಗ್ಗೆ 6 ಲೀಟರ್, ಸಂಜೆ 6 ಲೀಟರ್ ನಮ್ಮ ಹಸು ಹಾಲು ಕೊಡ್ತೈತೆ. ಸೇಮ್ಬಿಟ್ಟು ನಮ್ಮ ಫ್ರೆಂಡ್ ಶಬ್ದ ತಗೋ ಫಸ್ಟ್ ನನ್ನ ಫ್ರೆಂಡ್ ಡ್ರೋನ್ ಕೂಡ ತರಿಸಿದ್ನು. ಇದು 2100 ರೂಪಾಯಿ ಅಂತ ಅಮೆಜಾನ್ ಬುಕ್ ಮಾಡಿ ತರಿಸಿರೋದು. ಇದು ಮೇಲೆ ಆರ್ತಾ ಇತ್ತಂತ ನೋಡಿದೆ, ಆರ್ತಾನೆ ಇರಲಿಲ್ಲ. ಯಾಕೋ ಮಚ್ಚ ಅಂತ ಕೇಳಿದ ಕಣ, ಇದು ಡೂಪ್ಲಿಕೇಟ್, ಅದಕ್ಕೆ ಆರ್ತಾ ಇಲ್ಲ ಅಂತಂದ. ಸರಿ ಅಂದ್ಬಿಟ್ಟು ನನ್ನ ಇಂಟರ್ವ್ಯೂ ಮಾಡಕ್ಕೆ ಇವತ್ತು ಜೆಜಿ ಯೂಟ್ಯೂಬ್ ಚಾನಲ್ ಅವರು ಕೂಡ ಬಂದಿದ್ರು. ಸರಿ ಅಂದ್ಬಿಟ್ಟು ಇದನ್ನೆಲ್ಲ ಮಾಡಿ ಮುಗಿಸಕ ಟೈಮ್ ನೋಡಿದೆ 4 ಗಂಟೆ ಆಗಿತ್ತು. ನಾನು ಫುಲ್ ವಿಡಿಯೋನ ಜೆಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತಾರಂತೆ, ಎಲ್ಲರೂ ಹೋಗಿ ನೋಡಿ ಅಂತ ಹೇಳಿ ಹೊಸಕೋಟೆ ರೋಡ್ ಅಲ್ಲಿರುವ ತಗ್ಲಿ ಹೊಸಳಿಗೆ ಹೋಗಿದ್ರು. ಯಾಕಂತಂದ್ರೆ ಅವರು ಗಣೇಶ ಕುಳಿಸಿದ್ರು, ಇನ್ವೈಟ್ ಕೂಡ ಮಾಡಿದ್ರು. ನನ್ನ ಮತ್ತೆ ಪಬ್ಲಿಕ್ ಸಿಟಿನ ಮತ್ತೆ ಮನೀಶ್ ಶೆಟ್ಟಿ ಕೂಡ ಮಾಡಿದ್ರು. ನಾವು ಅವ್ರಿಗೆ ಹೋಗಿದ ತಕ್ಷಣ ಸವರಮ್ಮ ದೇವ್ರು ಕೂಡ ನಿಂತು. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಅದನ್ನ ಆಶೀರ್ವಾದ ಕೂಡ ಪಡ್ಕೊಂಡ್ರೆ. ನಮ್ಮನ್ನ ಯಾರಪ್ಪ ಇನ್ವೈಟ್ ಮಾಡಿದ್ರೆ ಅಂದ್ರೆ ಮಂಜುನಾಥ್ ಅನ್ನೋರು. ಸೇಮ್ ಮಂಜುನಾಥ್ ಅವ್ರಿಗೆ ಮತ್ತೆ ಅವ್ರ ಫ್ರೆಂಡ್ಸ್ಗೆಲ್ಲ ಗಣೇಶ ಒಳ್ಳೇದ್ ಮಾಡ್ಲಿ ಅಂತ ಹೇಳಕ ಇಷ್ಟಪಡ್ತೀನಿ. ಅವರು ಒಂದು ಡೈಲಾಗ್ ಕೂಡ ಹೇಳಂತಂದ್ರು, ನಾನು ಕೂಡ ಹೇಳ್ದೆ. ನಮಗಂತೂ ಒಳ್ಳೆ ಮರ್ಯಾದೆ ಕೂಡ ಕೊಟ್ರು. ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರಕ ರಾತ್ರಿ 10 ಗಂಟೆ ಆಗಿತ್ತು. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗ್ತೀನಿ ಫ್ರೆಂಡ್ಸ್.